ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಕನ್ಫರ್ಮೇಷನ್ ಇದೆ. ಮುಂದಿನ ದಿನಗಳಲ್ಲಿ ಬೇರೆ ರೀತಿ ನಿಮ್ಮ ಮೇಲೆ ಹಲ್ಲೆ ಮಾಡೋದು, ಈ ಥರ ಟಾರ್ಗೆಟ್ ಮಾಡೋದಾದರೆ ಯಾವ ರೀತಿ ನೀವು ಪ್ರೊಟೆಕ್ಷನ್ನ ಕೇಳಬಹುದು? ಹೇಗೆ ಅದನ್ನು ನಿಭಾಯಿಸ್ತೀರಾ? ಏನಿಲ್ಲ ಮೇಡಮ್, ನಮ್ಮ ಮನೇಲೂ ಗಂಡಸು ಅಂತಲೇ ಎತ್ತೋರು, ಅಲ್ಲಿ ಫೇಸ್ ಇತ್ತು, ಏನು ತೊಂದರೆ ಇಲ್ಲ. ಏನಾದರೂ ಎಚ್ಚರಿಕೆ ಅನ್ನೋದು ಕಿವಿ ಮಾತು? ಬರಲಿ, ತೊಂದರೆ ಇಲ್ಲ, ಐ ಆಮ್ ರೆಡಿ ಫಾರ್ ಇಟ್. ಯಾಕಂದ್ರೆ ನನ್ನ ಕಡೆಯಿಂದ ಅಂತೂ ಇನ್ನೇನು ತಪ್ಪು ಮಾಡೋಕ್ಕೆ ನಾನು ಹೋಗಲ್ಲ. ಸುಮ್ಮನೆ ಕೇಳಕ್ಕಿದ್ರೆ ನನಗೆ ಗೊತ್ತು ಏನು ಮಾಡಬೇಕು, ನಾನು ಮಾಡ್ತೀನಿ. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ವಾಸ್ಟ್ ಆಗಿ ಬೆಳೆದುಬಿಟ್ಟಿದೆ. ಸೊ ಇದರಿಂದ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆಯಾ, ಅಥವಾ ನೀವೇ ಸೋಷಿಯಲ್ ಮೀಡಿಯಾದಿಂದ ದೂರ ಇರಬೇಕು ಅಂದ್ಕೊಂಡಿದ್ರೆ? ಯಾಕಂದರೆ ಮುಂಚೆ ಸಹ ರಿಯಾಲಿಟಿ ಶೋಗಳನ್ನು ತುಂಬ ಮಾಡಿದ್ದೀರಾ, ಈ ರೀತಿ ಪ್ರಾಬ್ಲಮ್ಗಳು ಆಗ ಬಂದಿಲ್ಲ, ಈಗ ಹೆಚ್ಚಾಗ್ತಿರುವಂಥದ್ದು. ಬಿಗ್ ಬಾಸ್ ಅನ್ನೋದು ಅಂಥ ಒಂದು ಶಕ್ತಿ ಮೇಡಮ್, ವೆರಿ ಬಿಗ್ ಶೋ, ತುಂಬ ದೊಡ್ಡ ಶೋ, ತುಂಬ ಬೇಗ ಹೆಸರು ತಂದು ಕೊಟ್ಬಿಡುತ್ತೆ. ಆಮೇಲೆ ಆ ಹೆಸರನ್ನ ಹೆಂಗೆ ಉಳಿಸ್ಕೊಂಡು ಹೋಗ್ಬೇಕು, ಗಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಬಟ್ ಇದೇನೋ ನಮ್ಗೆ ಇದರಿಂದ ಏನೋ ನಮಗೆ ಹೆಸರೇನು ಕೆಟ್ಟಿಲ್ಲ, ನಾವು ಏನೋ ಮಾಡಬಾರ್ದಾಗಿತ್ತು, ಅರಿವಿಲ್ಲದೆ ಮಾಡಿದ್ದೀವಿ, ಇಂಟೆನ್ಷನಲ್ಲಿ ಮಾಡಿಲ್ಲ. ಸೊ ಹಂಗಿದ್ದಾಗ ಜನ ನಮ್ಮನ್ನ ಶ್ರಮಿಸಿದ್ದಾರೆ, ಎಂತೆಂಥೋ ದೊಡ್ಡ ವಿಷಯನ ಶ್ರಮಿಸ್ತಾರೆ, ಇದು ಯಾವ್ದು ಚಿಕ್ಕ ವಿಷಯ. ಸೊ ಶ್ರಮಿಸ್ತಾರೆ ಅನ್ನೋ ಧೈರ್ಯ, ನಂಬಿಕೆ ನಮಗಿದೆ. ಇನ್ನು ಮುಂದೆ ಈ ಥರ ತಪ್ಪಾಗದಿರೋ ಥರ ಕಾಷಿಯಸ್ ಪ್ರಿಕಾಷನ್ಸ್ ನಾವು ತೊಗೊತೀವಿ. ಎಲ್ಲೋ ಒಂದು ಕಡೆ ನೆಗೆಟಿವ್ ಸ್ಟೋರಿ ಕೂಡ ನಿಮಗೆ ಪ್ರಮೋಷನ್ ಹೆಚ್ಚಾಯಿತು ಅಂದರೆ ಇದರಲ್ಲಿ ತಗಲಾಕೊಂಡ್ರು ರೀಲ್ಸ್ ವಿಚಾರವಾಗಿನೋ ನೀವು ಹೊರಬರ್ತಾ ಪ್ರಮೋಷನ್ ಜಾಸ್ತಿ ಸಿಕ್ತು, ಇನ್ನಷ್ಟು ಪ್ರಾಜೆಕ್ಟ್ಗಳು ಜಾಸ್ತಿ ಬಂತು ಅಂತ ಹೇಳಿದ್ರಲ್ಲ? ಇಲ್ಲ, ಏನಕ್ಕೆ ಅಂದರೆ ಮೇಡಮ್, ಪಾಪ ಕೆಲವೊಂದು ಎಲ್ಲ ಚಾನೆಲ್ಗಳಲ್ಲ, ಕೆಲವೊಂದು ಚಾನೆಲ್ಗಳಿಗೆ ನನ್ನ ಮೇಲೆ ಲವ್ ಜಾಸ್ತಿ ಆಗೋಯ್ತು. ತುಂಬ ಅತಿಯಾದ ಲವ್ ಆಗ್ಬಿಟ್ಟು ಏನಾಗೋಯ್ತು, ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಾ. ಅದಕ್ಕೇನೆ ಪಾಪ ಜನಕ್ಕೆ ಗೊತ್ತಾಗೋಯ್ತು. ಇನ್ನು ಮುಂದೆ ಆದರೂ ನಿಮ್ಮ ಫಾಲೋವರ್ಸ್ ಇರ್ತಾರೆ, ನಿಮಗೆ ನಿಮ್ಮಂತಲೇ ಇಷ್ಟಪಡುವಂತಹ ಜನಗಳು ಇರ್ತಾರೆ. ಸೊ ಆ ಫ್ಯಾನ್ ಫಾಲೋವರ್ಸ್ಗೆ ಏನು ಹೇಳ್ತೀರಾ ನಿಮ್ಮ ಕಡೆಯಿಂದ? ಅದೇ, ಈ ಥರ ಮಾಡಿ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ನಮಗೆ ತಪ್ಪು ಅಂತ ಗೊತ್ತಿಲ್ಲದೆ ನಾವು ಮಾಡಿರೋ ತಪ್ಪಿದು. ನಮ್ಮನ್ನ ಪ್ರೀತಿಸೋರು ದಯವಿಟ್ಟು ಈ ಥರ ಒಂದು ಪರಿಸ್ಥಿತಿಲಿ ನೋಡೋಕೆ ನಾವಂತೂ ಇಷ್ಟಪಡಲ್ಲ. ಆಮೇಲೆ ಈ ಆರ್ಮ್ಸ್ ಆ್ಯಕ್ಟು ಇದೆಲ್ಲ ತುಂಬ ವಾಸ್ಟ್ ಆಗಿದೆ, ನಮಗೂ ಐಡಿಯಾ ಇರಲಿಲ್ಲ, ಇವಾಗ ನಮ್ಗೆ ಗೊತ್ತಿದೆ. ಸೊ ಈ ಥರ ಎಲ್ಲ ಒಂದು ರೀಲ್ಸ್ ಮಾಡೋದು, ಈ ಥರ ಎಲ್ಲ ಒಂದು ಕೆಲಸ ಮಾಡೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಾವು ಮಾಡಿರೋ ತಪ್ಪನ್ನ ನೀವು ಮಾಡಬೇಡಿ. ಸೊ ದರ್ಶನ್ ಅವರ ಡೆವಿಲ್ ಸಿನಿಮಾ ಕೂಡ ಇನ್ನೇನು ಐ ಥಿಂಕ್ ಡಿಸೆಂಬರಲ್ಲಿ ಬರುವಂಥ ಪ್ಲ್ಯಾನ್ ಕೂಡ ಎಲ್ಲವೂ ನಡೀತಾ ಇದೆ. ಸಿನಿಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ? ವಿನಯ್ ಅವರು ಕೂಡ ಆ ಸಿನಿಮಾದಲ್ಲಿದ್ದಾರೆ. ನಾನು ಮೈಸೂರಿಗೆ ಹೋಗಿ ಒಂದು ದಿವಸ ಶೂಟಿಂಗು ನೋಡಿದ್ದೀನಿ, ಆಮೇಲೆ ಬಾಸ್ ಜೊತೆ ಮಾತಾಡಿಕೊಂಡು ಬಂದಿದ್ದೀನಿ. ಆಮೇಲೆ ವಿನಯ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡ್ತಾ ಇದ್ದಾನೆ. ಸೊ ಒಳ್ಳೇದಾಗಲಿ, ಇಟ್ಸ್ ಗೋನ ಬಿ ಅ ಮ್ಯಾಸಿವ್ ಹಿಟ್. ಸರ್ ಹೇಳೋ ಥರ ಯಾವಾಗಲೂ ನಾವು ಕನ್ನಡಿಗರಿಗೆ ಮಾಡೋ ಮೂವಿಗಳು ಜಾಸ್ತಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ತುಂಬ ಮ್ಯಾಸಿವ್ ಹಿಟ್ ಆಗಲಿ, ನಾವು ನಿಂತ್ಕೊಂಡು ಶಿಲ್ಲೆ ಹೊಡೆಯೋಕ್ಕೆ ರೆಡಿ ಆಗಿದ್ದೀವಿ. ಸೊ ವಿನಯ್ ಅವ್ರ ಪಾತ್ರ ನೋಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀರಾ? ಏನಾದ್ರು ಹೇಳಿದಾರಾ ನಿಮಗೆ, ಈ ರೀತಿ ಪಾತ್ರ ಮಾಡ್ತಿದ್ದೀನಿ, ಇಷ್ಟು ಬರುತ್ತೆ? ಹೀ ಈಸ್ ಒನ್ ಆಫ್ ದ ವಿಲನ್ ಮೂವಿಲಿ. ಆಮೇಲೆ ಚೆನ್ನಾಗೆ ಬರ್ತಾ ಇದೆ ಔಟ್ಪುಟ್ಟು, ನಾನು ನೋಡಿದ್ದೆ. ಹೀ ಈಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್ ಇನ್ ದ ಮೂವಿ. ಸೊ ಇನ್ನು ಆ ಪಾತ್ರ ನೋಡೋಕೆ ತುಂಬ ಕುತೂಹಲ ಇದೆ. ಸೊ ಒಳ್ಳೇದಾಗಲಿ ಅವನಿಗೆ. ಅಲ್ಲ, ನೀವೇನಾದರೂ ಟ್ರೈ ಮಾಡಿದ್ರಾ ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೋಸ್ಕರ? ಏನಾದರೂ ಒಂದು ಪ್ರಯತ್ನ ಆದರೂ ಪಟ್ಟಿದ್ರಾ ಯಾವುದಾದ್ರೂ ಪ್ರಾಜೆಕ್ಟ್? ಇಲ್ಲ ಮೇಡಮ್, ನಾನು ಕೇಳಿಲ್ಲ ಇವತ್ತವರೆಗೂ, ಬಟ್ ಬಂದರೆ ಆಫರ್ ಡೆಫಿನೆಟ್ ಆಗಿ ಮಾಡ್ತೀನಿ. ಈಗ ಫಸ್ಟ್ ನೀವು ಒಂದು ಆನ್ಸರ್ ಮಾಡಿದ್ರಿ, ಸುದೀಪ್ ಸರ್ ಫ್ಯಾನ್ ಆಗಿದ್ದೀನಿ ನಾನು ಅಂತ. ಸೊ ಈ ಕಡೆ ದರ್ಶನ್ ಸರ್ ಫ್ಯಾನ್ ಮಾಸ್ಗ, ಅಥವಾ ಸುದೀಪ್ ಸರ್ ಫ್ಯಾನ್ ತಾಳ್ಬೇಕಾ? ಮೇಡಮ್, ಸುದೀಪ್ ಸರ್ ಯಾವ ಆ್ಯಂಗಲಿಂದ ನಿಮಗೆ ಮಾಸ್ ಥರ ಕಾಣಿಸಲ್ಲ ಹೇಳಿ ನೋಡೋಣ? ಅವ್ರು ನಿಂತ್ಕೊಂಡ್ರೆ ಒಂದು ಮಾಸ್ ಆಗಿ ಕಾಣಿಸ್ತಾರೆ. ಇಲ್ಲ, ತಾಳ್ಮೆ ಅಂತಲ್ಲ ಸರ್. ಏನು ಗೊತ್ತಾ, ಫಸ್ಟು ಎಲ್ಲರೂ ಮಾತಾಡೋದು ಕೇಳಿಸ್ಕೊತಾರೆ. ಎಲ್ಲರೂ ಮಾತಾಡೋದ್ಮೇಲೆ ಸರ್ ಅಂತಕ್ಕೆ ಮಾತಾಡೋದು ಅಂದರೆ ಲೆಟ್ಸ್ ಪೀಪಲ್ ಟಾಕ್. ಯಾಕಂದರೆ ಆವಾಗಲೇ ಸರ್ ಗೊತ್ತಾಗೋದು ನನಗನ್ಸಿರೋ ಪ್ರಕಾರ. ಇವಾಗ ಒಂದೊಂದ್ಸತಿ ನಾವು ಮಾತಾಡ್ಬಿಡ್ತೀವಿ ವೇಗದಲ್ಲಿ, ಸರ್ ಸುಮ್ಮನೆ ನೋಡ್ತಾ ಇರ್ತಾರೆ, ಒಂದು ಮಾತು ಕೊಡ್ತಾರೆ, ಅದು ವಾಪಸ್ ನಮ್ಗೆ ಮಾತೇ ಇರಲ್ಲ. ಏನಂತ ಮಾತಾಡ್ತೀರಾ? ಕಪ್ಪಾಳಕ್ಕೆ ಒಂದು ಹೊಡೆದಂಗೆ ಇರುತ್ತದು. ಆ ಥರ ಸರ್ ಈಸ್ ಅ ವೆರಿ ವೆರಿ ಬ್ಯಾಲೆನ್ಸ್ಡ್ ಮ್ಯಾನ್. ಅಂದರೆ ಅವರು, ಅದಕ್ಕೆ ನನಗೆ ತುಂಬ ಇಷ್ಟ ಇದ್ರು ಅವರು ನಿಂತ್ಕೊಳೋದಾಗಲಿ ಮಾತಾಡೋದಾಗಲಿ ತುಂಬ ಇಷ್ಟ. ದರ್ಶನ್ ಸರ್ ಆಬ್ವಿಯಸ್ಲಿ ಮಾಸ್ ಅಲ್ವಾ, ಸೊ ಲೈಕ್ ತುಂಬ ಇಷ್ಟ. ಅಂದರೆ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಸುದೀಪ್ ಸರ್ ಇಷ್ಟನಾ, ಅಥವಾ ಹೋಗಿ ಬಂದಾದ್ಮೇಲೆ ಅವ್ರ ವ್ಯಕ್ತಿತ್ವ ನೋಡಿ ನಿಮ್ಗೆ ಇಷ್ಟ ಆಯ್ತು? ನಾನು ಹೇಳ್ತಿದ್ನಲ್ಲ, ನಾನು ಅಂಬರೀಷ್ ಅಣ್ಣಂಗೆ ಹೇಳುವೆ, ಅಣ್ಣ ಒಂದ್ಸತಿ ಸುದೀಪ್ ಸರ್ನ ಮೀಟ್ ಮಾಡಿಸೋಣ ಅಂದ್ಬಿಟ್ಟು, ಇವಾಗ ಆತ ಅನ್ನೋರು. ನಾನು ಅಣ್ಣ ಒಂದ್ಸತಿ ಮೀಟ್ ಮಾಡಿಸೋಣ ಅಂತ ನಾನು ಸುದೀಪ್ ಸರ್ಗೂ ಹೇಳಿದೆ. ಸರ್ ಹಲವು ಸತಿ ನಿಮ್ಮನ್ನ ಮೀಟ್ ಮಾಡೋ ಚಾನ್ಸಸ್ ಇದ್ರೂ ಎಲ್ಲೋ ಒಂದು ಸ್ವಲ್ಪ ಮಿಸ್ ಆಗೋದು ಸರ್, ಅದು ಎಂತಕ್ಕೆ ಗೊತ್ತಿಲ್ಲ ಅಂದಾಗ ಸುದೀಪ್ ಸರ್ ನಂಗೆ ಒಂದು ಮಾತು ಹೇಳಿದ್ರು, ನೆವರ್ ಮೀಟ್ ಮೀ ಥ್ರೂ ರಾಂಗ್ ಪೀಪಲ್, ಮೀಟ್ ಮೀ ಥ್ರೂ ಯುವರ್ ವರ್ಕ್ ಅಂದಿದ್ರು. ಇವಾಗ ನೀನು ಯಾರ ಹತ್ರನ ಮೀಟ್ ಆಗಿದ್ರೆ ಅಂದರೆ 5-10 ನಿಮಿಷ ಒಂದು ಫೋಟೋ ತೊಗೊಂಡ್ರು ಹೋಗ್ಬಿಟ್ರುವೆ, ಇವಾಗ ನಿನ್ನ ಕೆಲಸ ಮೂಲಕ ನಿನ್ನನ್ನು ಮೀಟ್ ಮಾಡಿರೋದಕ್ಕೆ ಇಲ್ಲಿದೆಯಾ ನೀನು ಅಂತ ಹೇಳಿದ್ರು. ಸೊ ದಟ್ಸ್ ಅ ಗ್ರೇಟ್ ವರ್ಡ್ ಅಲ್ವಾ. ವಿನಯ್ ಅವರು ಪ್ರಭಾಸ್ ಅವ್ರ ಜೊತೆ ಮುಂದಿನ ಪ್ರಾಜೆಕ್ಟ್ನಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಒಂದು ಟಾಕ್ ಈಗ ಬಂದಿದೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಾ? ಏನು ಹೇಳಿ? ನಾನೇನು ಮಾಡಿಲ್ಲ. ಅದು ಖುಷಿ ಆಬ್ವಿಯಸ್ಲಿ. ಇವಾಗ ನಮ್ಮ ಜೊತೆಗಿರೋನು ಬೆಳೀತಾ ಇದ್ದಾನೆ ಅಂದರೆ ನಮಗಿಂತ ಖುಷಿ ಪಡೋರು ಜನ ಇರ್ತಾರೆ. 100%. ಅದು ಅವ್ರವ್ರ ಇಷ್ಟ. ಇವಾಗ ನೋಡಿ, ನಾನು ಕನ್ನಡ ಸಿನಿಮಾನೇ ಮಾಡುವಂತ ನಾನು ಹೇಳಕ್ಕೆ ಯಾರು?
ಸೊ ಅವ್ರಿಗೆ ಆಫರ್ಸ್ ಯಾವ್ದಾದ್ರು ಬರುತ್ತೋ ಅವ್ರಿಗೆ ಇಷ್ಟ ಅದು. ನಿಮ್ಮ ಪ್ರಾಜೆಕ್ಟ್ಸ್ ಲೈನಪ್ ಆಗಿರುವಂಥದ್ದು ಯಾವುದು, ಜೊತೆಗೆ 2 ಸಿನಿಮಾ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ರಿವೀಲ್ ಮಾಡೋದಾದ್ರೆ? ಅದು 2 ಮೂವಿ ಒಳ್ಳೆ ಬ್ಯಾನರ್ಸೇ. ಅದು ಇನ್ನೊಂದು 15-20 ಡೇಸಲ್ಲಿ ಅದನ್ನು ಆಚೆ ತರ್ತೀವಿ. ಒಂದರಲ್ಲಿ ವಿಲನ್, ಒಂದರಲ್ಲಿ ಹೀರೋ ಆಗಿ ಮಾಡ್ತಾ ಇದ್ದೀನಿ. ವೆರಿ ಆಲ್ ದ ಬೆಸ್ಟ್ ನಿಮ್ಮ ಪ್ರಾಜೆಕ್ಟ್ಗೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಕೂಡ ಕೊಡಿ ಪ್ರಾಜೆಕ್ಟ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆಯವರಾಗಿದ್ದೀರಾ. ಇದಿಷ್ಟು ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಚಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.